ನೋಡಿ. ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬಾಂಗ್ಡೆ ಮೀನು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, ಮತ್ತು ಹುಣಸೆಹಣ್ಣು, ಕಾಯಿ ತುರಿ, ಮತ್ತು ಮೆಂತ್ಯ, ಮೆಣಸು ಮತ್ತು ಜೀರಿಗೆ, ಇಷ್ಟು ಸಾಮಾನು ಬೇಕಾಗುತ್ತೆ. ಮತ್ತು ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ಮಾಡೋದು ತೋರಿಸ್ತೀನಿ. ಮಾಡಿ ತಿಂದು ನೋಡಿ, ಇಷ್ಟ ಆದರೆ ಕಮೆಂಟಲ್ಲಿ ಹಾಕಿ ಚೆನ್ನಾಗಿತ್ತಾ ಇಲ್ವಾ ಅಂತ. ಈಗ ಮೊದಲಿಗೆ ಹುಣಸೆಹಣ್ಣು ನೆನೆಸ್ಕೊಳ್ಳೋಣ. ಒಂದು ಬಟ್ಲಲ್ಲಿ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಮೀನು ಸಾಂಬಾರಿಗೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ನೆನೆಸ್ಕೊಳ್ಳಿ. ಹುಣಸೆಹಣ್ಣು ನೆನೆಯೋ ಅಷ್ಟರಲ್ಲಿ ಈ ಮೆಣಸಿನ್ಕಾಯಿ, ಇದು ಎಲ್ಲ ಮೆಣಸು, ಮೆಂತ್ಯ, ಜೀರಿಗೆ ಎಲ್ಲ ಸ್ವಲ್ಪ ಹುರ್ಕೊಳ್ಳೋಣ. ಅಷ್ಟರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಮೀನು ಸಾಂಬಾರಿಗೆ, ಫ್ರೈಗೆ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ. ಮೆಣಸಿನ್ಕಾಯಿ ಸ್ವಲ್ಪ ಹುರಿದ ಮೇಲೆ ಮೆಂತ್ಯ, ಜೀರಿಗೆ, ಮೆಣಸು ಎಲ್ಲ ಹಾಕ್ಕೊಳ್ಳಿ. ಇಲ್ಲಾಂದರೆ ಜೀರಿಗೆ ಸೀದೋಗುತ್ತೆ. ಮೆಣಸಿನ್ಕಾಯಿ ಅರ್ಧ ಹುರ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಮೆಣಸು, ಜೀರಿಗೆ ಅರ್ಧ ಸ್ಪೂನು, ಮೆಂತ್ಯ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿ ಸ್ವಲ್ಪ ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೆ. ತುಂಬ ಏನು ಉರಿಯೋದು ಬೇಕಾಗಿಲ್ಲ. ಹುರ್ಕೊಂಡು ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಅದು ತಣ್ಣಗಾದಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ. ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ಇದಕ್ಕೆ ನೆನೆಸಿರೋ ಹುಣಸೆಹಣ್ಣು, ನೆನೆಸಿರೋ ನೀರೇ ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ಳಿ.
ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ರುಬ್ಬಿದ ಮೇಲೆ ನೋಡಿ ಈ ಥರ ಇದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ನಾವು ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರನೂ ಇರುತ್ತೆ, ಕಲರೂ ಇರುತ್ತೆ. ಮತ್ತು ಇದೇ ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ನಾವು ಫ್ರೈ ಕೂಡ ಮಾಡ್ಕೋಬೋದು. ಫಿಶ್ ಫ್ರೈ, ಅದೇ ಫಿಶ್ಶಿಗೆ ಮಸಾಲೆ ಹಚ್ಚಿ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ನೀವು ಫ್ರೈ ಕೂಡ ಮಾಡ್ಕೋಬೋದು ಇದೇ ಮಸಾಲೆ. ನಾನು ಇವಾಗ ಈ ಫಿಶಲ್ಲಿ ಅರ್ಧ ಸಾಂಬಾರು ಅರ್ಧ ಫಿಶ್ಶು ಮಾಡ್ತಾಯಿದ್ದೀನಿ ಇದೇ ಮಸಾಲೆ ಹಾಕಿ. ಅದೇ ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸಾಸಿವೆ, ಕರಿಬೇವು, ಒಂದು 4 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ನೀರು ಅದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳಿ. ಈ ಮಿಕ್ಸಿಯಲ್ಲಿರೋ ಮಸಾಲೆ ಎಲ್ಲ ನೀಟಾಗಿ ಹಾಕ್ಕೊಳ್ಳಿ. ನೀರು ಹಾಕಿ ನಾವು ಆಲ್ರೆಡಿ ಮಸಾಲೆ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮಸಾಲೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಹೊತ್ತು ಕುದ್ದಿದ ಮೇಲೆ ಫಿಶ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ತೆಳು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಕೆಲವರು ಸ್ವಲ್ಪ ಗಟ್ಟಿ ಇದ್ದರೆ ಇಷ್ಟಪಡ್ತಾರೆ, ಕೆಲವರು ಸ್ವಲ್ಪ ತೆಳು ಇದ್ದರೆ ಇಷ್ಟಪಡ್ತಾರೆ. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅದು ಇನ್ನೂ ಸ್ವಲ್ಪ ಮೀನು ಎಲ್ಲ ಬಾಯ್ಲ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಗಟ್ಟಿ ಬರುತ್ತೆ. ಸ್ವಲ್ಪ ತೆಳುಗೆ ಹಾಕ್ಕೊಳ್ಳಿ ನೀರು. ಅದು ಸ್ವಲ್ಪ ಕುದೀಲಿ. ನೋಡಿ ಕುದೀತಾ ಇದೆ. ಈಗ ಸ್ವಲ್ಪ ಉಪ್ಪು ಖಾರ ನೋಡ್ಕೊಳ್ಳಿ, ಟೇಸ್ಟ್ ಮಾಡಿ ನೋಡಿ. ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದು ಸ್ವಲ್ಪ ಕುದಿಬೇಕು. ಸ್ವಲ್ಪ ಹೊತ್ತಾದಮೇಲೆ ನೀವು ಫಿಶ್ ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಈಗ ನಾನು ಇದರಲ್ಲಿ ದೊಡ್ಡ ದೊಡ್ಡ ಫಿಶ್ ಮಾತ್ರ ಸಾಂಬಾರ್ಗೆ ಹಾಕ್ತೀನಿ. ಚಿಕ್ಕ ಚಿಕ್ಕ ಫಿಶ್ ಎಲ್ಲ ನಾನು ಫ್ರೈಗೆ ಇಟ್ಟಿರ್ತೀನಿ. ಈಗ ಇದು ಸ್ವಲ್ಪ ಹೊತ್ತು ಕುದಿಬೇಕು. ಫುಲ್ ಫಿಶ್ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಕುದಿಸ್ಕೋಬೇಕು. ಈಗ ಬೇಯ್ತಾ ಇದೆ ನೋಡಿ. ಇದೆಲ್ಲ ಚಿಕ್ಕ ಚಿಕ್ಕ ಫಿಶ್ಶು. ಇದನ್ನು ಫ್ರೈಗೆ ಅಂತ ಎತ್ತಿಟ್ಟಿದ್ದೀನಿ ನಾನು ಫ್ರೈ ರೆಸಿಪಿ ನಾಳೆ ತೋರಿಸ್ತೀನಿ ನಿಮಗೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಫಿಶ್ಶು ಬೇಗನೆ ಬೆಂದೋಗುತ್ತೆ. ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಈಗ ನಾವು ಆಫ್ ಮಾಡಿದ್ಮೇಲೂ ಬಿಸಿಗೂ ಸ್ವಲ್ಪ ಬೇಯ್ಕೊಳ್ಳುತ್ತೆ. ಸೊ ಈಗ ಬೆಂದಿರುತ್ತೆ ಅಂದ್ಕೊಂಡಿರ್ತೀವಿ, ಅದಕ್ಕೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟವ್ ಆಫ್ ಮಾಡಿದ್ಮೇಲೂ ಅದು ಕುದೀತಾ ಇರುತ್ತೆ, ಬಿಸಿ ಇರುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ, ಸಾಂಬಾರಾಗಿದೆ. ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ.
ಯಾರಾದರೂ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ಬಿಡಿ. ಬನ್ನಿ ರೈಸಿಗೆ ಹಾಕ್ಕೊಂಡು ಊಟ ಮಾಡೋಣ. ನೋಡಿ